Learn some prepositions which are in, on, at. So in it include season, month and year. ಸೊ ಯಾವಾಗ ಸೀಸನ್, ಮಂತ್ ಮತ್ತು ಇಯರ್ ಮುಂದೆ ಬರುತ್ತೆ ಸೊ ಆಗ ಇನ್ನನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಆನ್. ಸೊ ಇಲ್ಲಿ ಡೇಸ್ ಆ್ಯಂಡ್ ಡೇಟ್ ಇದ್ದಾಗ ಆನನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಆ್ಯಟ್. ಸೊ ಇಲ್ಲಿ ಟೈಮ್ ಇದ್ದಾಗ ಆ್ಯಟನ್ನು ಯೂಸ್ ಮಾಡಬೇಕು. ಸೊ ಈಗ ಎಕ್ಸಾಂಪಲ್ಸ್ ನೋಡೋಣ. ಐ ವಾಸ್ ಬರ್ನ್ ಡ್ಯಾಶ್ 2003. ಸೊ 2003 ಅನ್ನೋದೇನಾಗುತ್ತೆ, ಇಯರ್ ಆಗುತ್ತೆ. ಸೊ ಇಯರ್ ಬಂದಾಗ ಏನು ಯೂಸ್ ಮಾಡಬೇಕು, ಇನ್. ಸೊ ಇನ್ ಆಪ್ಷನಲ್ಲಿ ಇಯರ್ ಬರುತ್ತೆ. ಸೊ ಹಾಗಾಗಿ ಇಯರ್ ಇದ್ದಾಗ ಇನ್ನನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಶಿ ಗಾಟ್ ಮ್ಯಾರಿಡ್ ಡ್ಯಾಶ್ ನವೆಂಬರ್ ಮಂತ್. ಸೊ ಇಲ್ಲಿ ಏನಿದೆ ನವೆಂಬರ್. ಸೊ ನವೆಂಬರ್ ಅನ್ನೋದೇನಾಗುತ್ತೆ, ಮಂತ್ ಆಗುತ್ತೆ. ಸೊ ಮಂತ್ ಇದ್ದಾಗ ನಾವೇನು ಯೂಸ್ ಮಾಡಬೇಕು, ಇನ್ನನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಐ ಗೋ ಟು ವರ್ಕ್ ಡ್ಯಾಶ್ 8 AM. ಸೊ 8 AM ಏನಾಗುತ್ತೆ, ಟೈಮನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಆಟ್ ಯೂಸ್ ಮಾಡಬೇಕು. ಶಿ ಕಮ್ಸ್ ಡ್ಯಾಶ್ ಮಂಡೇ. ಸೊ ಮಂಡೇ ಅನ್ನೋದು ಏನಾಗುತ್ತೆ, ಡೇ ಆಗುತ್ತೆ. ಸೊ ಹಾಗಾಗಿ ಡೇ ಆದ ಕಾರಣ ಸೊ ಆನ್ ಆಪ್ಷನಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆನನ್ನು ಯೂಸ್ ಮಾಡಬೇಕು. ಶಿ ಕಮ್ಸ್ ಆನ್ ಮಂಡೇ. ನೆಕ್ಸ್ಟ್ ದ ಬಸ್ ಲೀವ್ಸ್ ಡ್ಯಾಶ್ 5 PM. ಸೊ 5 PM ಅನ್ನೋದೇನು ಆಗುತ್ತೆ, ಟೈಮನ್ನು ಶೋ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಆ್ಯಟನ್ನು ಯೂಸ್ ಮಾಡಬೇಕು. ದ ಬಸ್ ಲೀವ್ಸ್ at 5 PM. ಮೈ ಬರ್ತ್ಡೇ ಈಸ್ ಡ್ಯಾಶ್ 21st March. ಸೊ 21st ಅನ್ನೋದು ಡೇಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ 21st ನಾವು ಕನ್ಸಿಡರ್ ಮಾಡಬೇಕು. ಮಾರ್ಚ್ ಅಂದರೆ ಮಂತನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಹಾಗಾಗಿ ಡೇಟ್ ಯಾವುದ್ರಲ್ಲಿ ಬರುತ್ತೆ, ಆನಲ್ಲಿ ಬರುತ್ತೆ. ಸೊ ಇಲ್ಲಿ ಆನನ್ನು ಆ್ಯಡ್ ಮಾಡಬೇಕು. ಸೊ ಮೈ ಬರ್ತ್ಡೇ ಈಸ್ ಆನ್ 21st March. ಐ ಗೋ ಕೋಚಿಂಗ್ ಡ್ಯಾಶ್ ದ ಸಮ್ಮರ್. ಸೊ ಸಮ್ಮರ್ ಅನ್ನೋದೇನಾಗುತ್ತೆ, ಸೀಸನ್ ಆಗುತ್ತೆ. ಸೊ ಹಾಗಾಗಿ ಸೀಸನ್ ಆದ ಕಾರಣ ಸೊ ಇಲ್ಲೇನು ಬರುತ್ತೆ, ಸೊ ಇಲ್ಲಿ ಇನ್ ಪ್ರಿಪೋಸಿಷನ್ನ ಫಿಲ್ ಮಾಡಬೇಕು. ಸೊ ಐ ಗೋ ಕೋಚಿಂಗ್ ಇನ್ ದ ಸಮ್ಮರ್. ಸ್ಕೂಲ್ ಸ್ಟಾರ್ಟ್ಸ್ ಡ್ಯಾಶ್ ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇ ಅನ್ನೋದು ಡೇ ಆಗುತ್ತೆ. ಹಾಗಾಗಿ ಆನ್ ಪ್ರಿಪೋಸಿಷನ್ನ ಫಿಲ್ ಮಾಡಬೇಕು. ಸೊ these all are the examples for the in, on and at.